ನಮಸ್ತೆ ಎಲ್ರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ತುಂಬ ಚೆನ್ನಾಗಿದೆ ಅಲ್ವಾ? ಮಳೆ ಬರ್ತಾ ಇರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ನೋಡೋದಕ್ಕೆ ಚಂದ, ಎಲ್ಲೆಲ್ಲೂ ಹಸಿರು ಮೇಲೆಲ್ಲ ನೀರು ನಿಂತಿದ್ರೆ ಸೂಪರ್ ಆಗಿರುತ್ತೆ. ಅದ್ರ ಜೊತೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮಳೆ ನೀರಿಗೆ. ನಮ್ಮನೇಲೂ ಅಷ್ಟೇ ಗಿಡಗಳೆಲ್ಲ ಕಟ್ ಮಾಡಿದ್ವಲ್ಲ, ಎಲ್ಲ ಗಿಡದಲ್ಲೂ ಹೂವೆಲ್ಲ ಬಿಡ್ತಾ ಇದೆ. ಅದು ನೋಡೋಕ್ಕೆ ಒಂದು ಚಂದ. ನಾವು ನೀರು ಹಾಕಿದ್ರೇ ಬೇರೆ ಥರ ಅನಿಸುತ್ತೆ, ಬಟ್ ಮಳೆ ನ್ಯಾಚುರಲ್ ಆಗಿ ಬಂದಾಗ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಸೇವಂತಿಗೆ ಹೂವು, ಗುಲಾಬಿ ಹೂವು ಸಖತ್ತಾಗಿ ಚಿಗುರಿದೆ. ಇದೆಲ್ಲ ಕಟ್ ಮಾಡಿ ರೀಪೋಟಿಂಗ್ ಮಾಡಿದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು ಇಲ್ಲೊಂದು ನಮಗೆ ಸರ್ಪ್ರೈಸು ಬೆಳಗ್ಗೆ ಎದ್ದ ತಕ್ಷಣ ಬಾಳೆಹಣ್ಣು ಗಿಡದಲ್ಲೇ ಹಣ್ಣಾಗ್ಬಿಟ್ಟಿದೆ. ಸಖತ್ ಖುಷಿ ಆಯಿತು. 2 ಚಿಪ್ಪು ಆಲ್ರೆಡಿ ಹಣ್ಣಾಗ್ಬಿಟ್ಟಿದೆ. ನಾವು ನೋಡ್ಕೊಂಡೇ ಇಲ್ಲ. ಮರದಲ್ಲೇ ಹಣ್ಣಾದರೆ ಒಂಥರ ತುಂಬ ಟೇಸ್ಟು. ಇವಾಗ ಕಟ್ ಮಾಡ್ಕೊಬೇಕು. ಅದನ್ನು ಯಾವುದೇ ರೀತಿ ಕೆಮಿಕಲು ಏನು ಹಾಕದೆ ನ್ಯಾಚುರಲಾಗಿ ಹಣ್ಣಾಗಿದೆ. ನಾವು ನಮ್ಮ ಹಸ್ಬೆಂಡ್ ಬಂದು ನೋಡಿದ ತಕ್ಷಣ ಶಾಕು, ಇಷ್ಟು ಬೇಗ ಹಣ್ಣಾಗ್ಬಿಟ್ಟಿದೆ ಅಲ್ಲ, ನಾವು ನೋಡೇ ಇಲ್ಲ ಅಂತ. ಇನ್ನೂ 2-3 ಆ ಕಡೆ ಕೂಡ ಬಾಳೆಗೊನೆ ಬಿಟ್ಟಿದೆ. ಅದು ಇನ್ನೂ ತುಂಬ ಲೇಟು. ಕಟ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು, ಇಲ್ಲಾಂದರೆ ಜಾಸ್ತಿ ಅಲ್ಲೇ ಹಣ್ಣಾಗ್ಬಿಟ್ರೆ ಹಣ್ಣು ಒಡೆದೋಗ್ಬಿಡುತ್ತೆ, ರಸ ಜಾಸ್ತಿ ಆಗಿಬಿಟ್ಟು. ಅದಕ್ಕೆ ಕಟ್ ಮಾಡಿಬಿಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀವಿ. ಕೆಳಗಡೆನೇ ಬಂದಿತ್ತು, ಸೊ ಆರಾಮಾಗಿ ಕಟ್ ಮಾಡ್ಕೊಬೋದು. ಬೇರೆದೆಲ್ಲ ತುಂಬ ಹೈಟಲ್ಲಿದೆ. ನೀಟಾಗಿ ಕಟ್ ಮಾಡಿಬಿಟ್ಟು ಚಿಪ್ಪೆಲ್ಲ ತೆಗೆದಿಟ್ಬಿಟ್ರೆ ನಿಧಾನಕ್ಕೆ ಹಣ್ಣಾಗುತ್ತೆ. ಇಲ್ಲ ಹಾಗೆ ಗೊನೆಲಿ ಬಿಟ್ಟರೆ ಒಟ್ಟಿಗೆ ಹಣ್ಣಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಚಿಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾವೇ ಬೆಳೆದಿರೋ ಹಣ್ಣು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತಲ್ವ. ಈಚೆ ಕಡೆ ಆದರೆ ಏನೋ ಔಷಧಿ ಎಲ್ಲ ಹಾಕಿ ಹಣ್ಣು ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇದು ನ್ಯಾಚುರಲಾಗಿ ಹಣ್ಣಾಗಿರೋದು, ಮತ್ತು ಏನೇ ಕೆಮಿಕಲ್ ಹಾಕಿಲ್ಲ. ಬೆಳೆಸುವಾಗಲೂ ಅಷ್ಟೇ ನೀರು ಮತ್ತು ಕೊಟ್ಟಿಗೆ ಗೊಬ್ಬರ ಇಷ್ಟೇ ಹಾಕಿರೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಬಾಳೆದು ಸಿಪ್ಪೆ, ಅದು ನಾನು ಚಿಕ್ಕವನಲ್ಲಿ ಅದನ್ನು ತೊಗೊಂಡು ಆಟಾಡ್ತಾಯಿದ್ದೆ. ಇವಾಗಲೂ ಅಷ್ಟೇ ಅದು ನೋಡಿದ್ರೆ ಖುಷಿ ಆಗುತ್ತೆ. ಬಾಳೆ ಹೂದು ಎಲೆ ಬಿದೋಗಿರುತ್ತಲ್ವ, ಅದು ನೀರೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದೆ ಅವಾಗ. ನಮ್ಮನೇಲಿ ಬಿಟ್ಟಿರೋ ಬಾಳೆಗೊನೆಯಲ್ಲಿ ಇದು ತುಂಬ ಚಿಕ್ಕ ಬಾಳೆಗೊನೆ, ತುಂಬ ದೊಡ್ಡದೆಲ್ಲ ಬಿಡುತ್ತೆ. ಇನ್ನೂ 3-4 ಇದೆ ಅಂತ ಹೇಳಿದ್ನಲ್ಲ. ಇದು ಚಿಕ್ಕದಾಗಿರೋದ್ರಿಂದ ನಾವೇ ಇಟ್ಕೊತೀವಿ. ದೊಡ್ಡದೇನಾದ್ರು ಬಿಟ್ಟರೆ ಈಗ ಆಲ್ರೆಡಿ ಪಕ್ಕದ ಮನೆಯವ್ರಿಗೆ ಅಥವಾ ಅಮ್ಮನ ಮನೆ ಹತ್ರ ರಿಲೇಟಿವ್ಸ್ ಏನಾದರೂ ಆ ಟೈಮಲ್ಲಿ ಬಂದರೆ ರಿಲೇಟಿವ್ಸ್ಗೆ ನಾವೇನಾದರೂ ತೊಗೊಂಡೋಗ್ತೀವಿ. ಬೆಳೆದಿರೋದೇ ತಿನ್ನೋದಕ್ಕೆ ಅಂತ ನ್ಯಾಚುರಲಾಗಿ ಬೆಳೆದಿರೋದು ನಮ್ಮವ್ರಿಗೂ ಕೊಟ್ಟು ನಾವು ತಿಂದರೆ ಸಖತ್ ಖುಷಿ ಅನಿಸುತ್ತೆ. ರೀಸೆಂಟಾಗಿ ನಾನು ಒಂದು ಉರುಳಿನ ಪರ್ಚೇಸ್ ಮಾಡಿದ್ದೆ. ಅದನ್ನು ಬಾಗಿಲಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಯಾವಾಗ ಪ್ರತಿದಿನ ಹೂವು ಹಾಕ್ತಾ ಇರ್ತೀನಿ. ನೋಡೋದಕ್ಕೂ ಚಂದ ಮತ್ತು ತುಂಬ ಒಳ್ಳೆಯದು ಆ ರೀತಿ ಇಟ್ಟರೆ. ಇವಾಗ ಆಲ್ರೆಡಿ ಲೇಟ್ ಆಗಿದೆ, ಬೇಗ ರೆಡಿ ಆಗಬೇಕು. ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.